ಅಲ್ಲ ಈಗ 1 ವರ್ಷ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಗೆದ್ದು 1 ವರ್ಷ ಆಯಿತು. ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದಿಂದ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಇವತ್ತಿಗೆ 1 ವರ್ಷ ಕಳೆಯಿತು. ನಮ್ಮ ನಾಯಕರಾದ ಕೇಂದ್ರ ಸಚಿವರು ಕುಮಾರಣ್ಣವರ ಆಶೀರ್ವಾದದಿಂದ, ರೇವಣ್ಣ ಸಾಹೇಬ್ರ ಆಶೀರ್ವಾದದಿಂದ NDA ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿ ಯಡಿಯೂರಪ್ಪಾಜಿ ಆಶೀರ್ವಾದ, ವಿಜೇಂದ್ರಣ್ಣವರ ಆಶೀರ್ವಾದ ಮತ್ತು ಅಶೋಕಣ್ಣವರ ಆಶೀರ್ವಾದ, ಅಶ್ವಥ್ ನಾರಾಯಣ್ ಸಾಹೇಬ್ರ ಆಶೀರ್ವಾದ, GT ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಶಾರಾ ಮಹೇಶಣ್ಣವರ ಆಶೀರ್ವಾದ ಮತ್ತು ಪುಟ್ಟರಾಜಣ್ಣವರ ಆಶೀರ್ವಾದ, ನಮ್ಮ DC ತಮ್ಮಣ್ಣ ಸಾಹೇಬ್ರ ಆಶೀರ್ವಾದ, ನಮ್ಮ ಹಾಸನ ಹುಲಿ ಅಂತ ಹೆಸರಾಂತ ರೇವಣ್ಣ ಸಾಹೇಬ್ರ ಆಶೀರ್ವಾದ, 29 ತಾಲೂಕಿನ ಹಾಲಿ MLAಗಳು, ಎಕ್ಸ್ MLAಗಳು ಮತ್ತು MLCಗಳು, MLCಗಳು, ಎಲ್ಲ ನಗರ ಪಾಲಿಕೆ ಸದಸ್ಯರು, ಕೌನ್ಸಿಲರು, ಕಾರ್ಯಕರ್ತ ಬಂಧುಗಳು, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅವರ ಆಶೀರ್ವಾದದಿಂದ ಇವತ್ತು 1 ವರ್ಷ ಯಾವುದೇ ಒಂದು ಕಪ್ಪುಚುಕ್ಕಿ ಇಲ್ಲದೆಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ನಾನು ಕಳೆದ 1 ವರ್ಷದಿಂದ ಸತತವಾಗಿ ಶಿಕ್ಷಕರ ಸೇವೆಗೆ ಮುಡುಪಾಗಿಟ್ಟು ನಾನು ನಿರಂತರವಾಗಿ ಕೆಲಸ ಮಾಡ್ಕೊ ಬರ್ತಾ ಇದ್ದೀನಿ. ಅತಿಥಿ ಉಪನ್ಯಾಸಕರದು ಸಂಬಳ ಆಗಿರಲಿಲ್ಲ. ನಾನು ಸದನದ ಒಳಗೆ ಹೊರಗೆ ಎಲ್ಲ ಹೋರಾಟ ಮಾಡಿ ಅವ್ರಿಗೆ ಕರೆಕ್ಟಾಗಿ ತಿಂಗಳಿಗೆ ಸಂಬಳ ಆಗಂಗೆ ನಾನು ಹೋರಾಟ ಮಾಡಿ ಬರ್ತಾ ಇದೆ. ಅದಾದ ನಂತರ 2,000 ರೂಪಾಯಿ ಹೋರಾಟ ಮಾಡಿ ಎಕ್ಸ್ಟ್ರಾ ಆಯಿತು. 10,000 ಬರ್ತಿತ್ತು, 12,000 ಬರ್ತಾ ಇದೆ. 29 ವರ್ಷದಿಂದ ಶಿಕ್ಷಕರದು ಪ್ರಿನ್ಸಿಪಾಲರಾಗಿ ಪ್ರಮೋಷನ್ನೇ ಆಗಿರಲಿಲ್ಲ. ನಾನು ಡೈರೆಕ್ಟರ್ ಹತ್ರ, ಮಿನಿಸ್ಟ್ರ್ ಹತ್ರ, ರಶ್ಮಿ ಮಹೇಶ್ವರ್ ಹತ್ರ ನಾನು ಅಂಗ್ಲಾಡಿ ಬೇಡಿ ಅವ್ರಿಗೆ ಈಗ 15 ದಿವಸ ಒಂದು 20 ದಿವಸದಲ್ಲಿ ಪ್ರಮೋಷನ್ ಕೊಡಿಸಿದ್ದೀನಿ. 29 ವರ್ಷದಿಂದ ಇತ್ತು ನಿರಂತರವಾಗಿ. ಅದಾದಮೇಲೆ ನನಗೆ ಏನು ಗೌರವಧನ ನಾನು ಬರ್ತಾ ಇದೆ, ಆ ಗೌರವಧನವೇ ಶಿಕ್ಷಕರು ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿ ನಾನು ಅದಕ್ಕೆ ಯಾರು ನೊಂದು ಬರ್ತಾರೆ, ಯಾವುದೋ ಕಷ್ಟ ಆಗ್ಬೋದು, ಅವ್ರಿಗೆ ಫೀಸ್ ಕಟ್ಟೋಕ್ಕಾಗ್ಬೋದು, ಅವ್ರ ಫಂಕ್ಷನ್ಗಾಗ್ಬೋದು, ಇದಕ್ಕೆಲ್ಲ ನಾನು ಬಳಕೆ ಮಾಡ್ತಾಯಿದ್ದೀನಿ. ನನಗೆ ಅನುದಾನ ಬಂದಿದೆ. ಆ 1,50,00,000 ಎಲ್ಲ ಶಾಲೆ ಕಾಲೆಗೂ 4 ಜಿಲ್ಲೆಗೆ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಜಿಲ್ಲೆಗೆ ಸಮರ್ಪಕವಾಗಿ ಸ್ಕೂಲ್ಗಳಿಗೆ, ರಸ್ತೆ ಅಭಿವೃದ್ಧಿಗೆ ಸಮರ್ಪಕವಾಗಿ ಹಂಚಿದ್ದೀನಿ. ಅದಾದ ನಂತರ 1,05,00,000 ನಮಗೆ ಅನುದಾನ ಬಂದಿದೆ. ಅದು ಬಯಲುಸೀಮೆದು ಮತ್ತು ಇನ್ನೊಂದು ಮಲೆನಾಡು, ಅದು 60 ಲಕ್ಷ ಬಂದಿದೆ. ಅದು 1,05,00,000 ಸಮರ್ಪಕವಾಗಿ ನಾನು ಎಲ್ಲೆಲ್ಲಿ ಅವ್ರಿಗೆ ಹಂಚಬೇಕು ಅದೆಲ್ಲ ಹಂಚಿದ್ದೀನಿ ಸರ್. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.